ಹಾಯ್ ಹಲೋ ಬಚ್ಚೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಥ್ಸ್ ಲಗಿರಹೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ನಲ್ಲಿ ಇನ್ ಟುಡೇಸ್ ಕ್ಲಾಸ್ KCET determined questions we will see dear students. So let's see the first question what they had asked. So ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ. If A is a matrix of order 3 such that A into adjoint of A is equal to 10 into I, then determinant of adjoint of A is equal to what? They are asking dear students. Very easy question. So ಮೊದಲು ನಮಗೆ ಏನು ಗುರುತು ಇರಬೇಕಾಗತ್ತೆ, ಫಾರ್ಮುಲಾಸ್ ಬರಬೇಕು ಮಕ್ಕಳು ಚೆನ್ನಾಗಿ. ಸೊ ಈಗ ಇಲ್ಲಿ ನೋಡಿ, ಎ ಇಂಟು ಅಡ್ಜಾಯಿಂಟ್ ಆಫ್ ಎ, ಎ ಇಂಟು ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಮಕ್ಕಳೇ ನಮ್ಮ ಹತ್ರ ಫಾರ್ಮುಲಾ ಇದೆ, ಡಿಟರ್ಮಿನೆಂಟ್ ಎ ಇಂಟು ಐ ಅಂತ ಬರುತ್ತೆ ಮಕ್ಕಳೇ. ಸೊ ದಿಸ್ ಇಸ್ ದ ಫಾರ್ಮುಲಾ ಡಿಯರ್ ಸ್ಟೂಡೆಂಟ್ಸ್. ಸೊ ಈಗ ಇದನ್ನ ಕಂಪೇರ್ ಮಾಡಿ, ಈಗ ಈ ಡಿಟರ್ಮಿನೆಂಟ್ ಎ ಜಾಗದಲ್ಲಿ ಏನಿದೆ, ಇಲ್ಲಿ 10 ಇದೆ ಮಕ್ಕಳೇ. ದೇರ್ಫೋರ್ ಡಿಟರ್ಮಿನೆಂಟ್ ಎ ಎಷ್ಟು ಬರುತ್ತೆ ಮಕ್ಕಳೇ? 10 ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಈಗ ನೋಡಿ, ನಮಗೆ ಏನ್ ಫೈಂಡ್ ಮಾಡಬೇಕು? ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಕಂಡು ಹಿಡಿಬೇಕಾಗಿದೆ ಮಕ್ಕಳೇ. ಇದನ್ನ ಕಂಡು ಹಿಡಿಬೇಕು. ಇದಕ್ಕೆ ಫಾರ್ಮುಲಾ ಏನಿದೆ ಅಂದ್ರೆ ಡಿಟರ್ಮಿನೆಂಟ್ ಎ ರೇಸ್ ಟು n ಮೈನಸ್ 1. ಇದು ನಮ್ದು ಫಾರ್ಮುಲಾ ಆಗಿದೆ ಮಕ್ಕಳೇ. ಸೊ ನಾವು ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಅಂಡ್ ಡಿಟರ್ಮಿನೆಂಟ್ ಎ ಎಷ್ಟಿತ್ತು ಮಕ್ಕಳೇ? 10 ಇದೆ. ಸೊ n ಅಂದ್ರೆ ಆರ್ಡರ್ ಎಷ್ಟಿದೆ? ಆರ್ಡರ್ ಎಷ್ಟಿದೆ ನೋಡಿ ಮಕ್ಕಳೇ? 3. ಸೊ 3 ಮೈನಸ್ 1. ಸೊ 3 ಮೈನಸ್ 1 ಅಂದ್ರೆ 2 ಆಗುತ್ತೆ. 10 ಸ್ಕ್ವೇರ್ 100 ಆಗುತ್ತೆ ಮಕ್ಕಳೇ. ಸೊ ಆಪ್ಷನ್ ನಂಬರ್ ಸಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಪ್ರಶ್ನೆ 2, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. If any two rows or columns of a determinant are identical, then the value of determinant is 0. So ಈಗ ಮೊದಲನೇ ಪ್ರಾಪರ್ಟಿಯನ್ನು ನೋಡೋಣ. ಇಲ್ಲಿ ಪ್ರಾಪರ್ಟೀಸ್ ಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಇದರಲ್ಲಿ ಯಾವ ಪ್ರಾಪರ್ಟಿಗಳು ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, any two rows or columns of a determinant are identical. ಐಡೆಂಟಿಕಲ್ ಅಂದ್ರೆ ಮಕ್ಕಳೇ ಸೇಮ್, ಈಕ್ವಲ್ ಅಂತ ಹೇಳ್ತೀವಿ. ಸೊ ಈಗ ನೋಡಿ, ಇಲ್ಲಿ ಯಾವುದಾದ್ರೂ 2 ರೋ ಅಥವಾ 2 ಕಾಲಮ್ ಸೇಮ್ ಇದ್ರೆ ನಮ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಎಷ್ಟಾಗುತ್ತೆ? 0 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲನೇದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ನಿಮಗೆ. ಸೊ ಡಿಟರ್ಮಿನೆಂಟ್ ಅಂತ ತಿಳ್ಕೊಳ್ಳಿ. ಡಿಟರ್ಮಿನೆಂಟ್ ಎ ಎಷ್ಟು ಬರುತ್ತೆ ನೋಡಿ, ಇಲ್ಲಿ ಡಿಟರ್ಮಿನೆಂಟ್ ಎ 2 ರೋ ಅಥವಾ 2 ಕಾಲಮ್ ಅನ್ನ ಸೇಮ್ ಆಗಿ ತಗೊಳ್ಳೋಣ. ಸೊ ಇಲ್ಲಿ 1 1 3 3 ಅಂತ ತಗೋತೀನಿ ಮಕ್ಕಳೇ. 1 1 3 3. ಇಲ್ಲಿ 2 ಕಾಲಮ್ಗಳು ಸೇಮ್ ಇದೆ. C1 ಕಾಲಮ್ 1 ಈ ಸೇಮ್ ಆಸ್ ಕಾಲಮ್ 2 ಅಂದ್ರೆ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಮಕ್ಕಳೇ? 0 ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ 1 3 3 ಮೈನಸ್ ಬರೀಬೇಕು. ಸೊ 3 1 3. ಸೊ ಇದೇನಾಗುತ್ತೆ ಮಕ್ಕಳೇ? 0 ಆಗುತ್ತೆ. ಯಾವುದಾದ್ರೂ 2 ಕಾಲಮ್ 2 ರೋ ಸೇಮ್ ಆಗಿದ್ರೆ, ಸಮನಾಗಿದ್ದರೆ, ಸೊ ದನ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಸ್ 0. 100% ಇದೇನಾಗುತ್ತೆ? ಕರೆಕ್ಟ್ ಆಗಿದೆ ಮಕ್ಕಳೇ. ಇದು ಕರೆಕ್ಟ್ ಆಗಿದೆ. ಎರಡನೇದನ್ನ ನೋಡಿ. ಸೊ ಎರಡನೇ ಪ್ರಕಾರ ನೋಡೋಣ. ಸೊ ಇಫ್ ಕರೆಸ್ಪಾಂಡಿಂಗ್ ರೋಸ್ ಅಂಡ್ ಕಾಲಮ್ಸ್ ಆಫ್ ಅ ಡಿಟರ್ಮಿನೆಂಟ್ ಆರ್ ಇಂಟರ್ಚೇಂಜ್ಡ್, ದೆನ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಡಸ್ ನಾಟ್ ಚೇಂಜಸ್. ಸೊ ನಾವು ಕಾಲಮ್ ಅನ್ನ ರೋ ಆಗಿ ಮಾಡಿ, ರೋ ಅನ್ನ ಕಾಲಮ್ ಅನ್ನ ಆಗಿ ಮಾಡಿದ್ರೆ ಅದೇನಾಗುತ್ತೆ? ಡಿಟರ್ಮಿನೆಂಟ್ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಈಗ ನಾವು ಚೇಂಜ್ ಮಾಡಿ ನೋಡೋಣ. 2 ರೋಸ್ ಇದ್ದಿದ್ದನ್ನ ಕಾಲಮ್ ಮಾಡಿ, ಕಾಲಮ್ ಇದ್ದಿದ್ದನ್ನ ರೋಸ್ ಮಾಡಿ, ಟ್ರಾನ್ಸ್ಪೋಸ್ ತಗೋರಿ. ಸೊ ಅಷ್ಟೇ. ಸೊ ಎ ಎಷ್ಟಿದೆ ಈಗ? 1 2 2 ಎಷ್ಟಂತ ತಗೋಣ? 8 ಅಂತ ತಗೋಣ ಮಕ್ಕಳೇ. ಅರ್ಥ ಆಯ್ತಾ? ಸೊ ಇಲ್ಲಿ ಬೇರೆ ಬೇರೆ ನಂಬರ್ಸ್ ಗಳನ್ನ ತಗೋತಾ ಇದ್ದೀನಿ. ಸೊ ನೋಡಿ, ಈಗ ಡಿಟರ್ಮಿನೆಂಟ್ ಎ ಎಷ್ಟು ಬರುತ್ತೆ ನೋಡಿ ಮಕ್ಕಳೇ. ಅಥವಾ ಇಲ್ಲಿ 3 ಮಾಡಿಬಿಡಿ, ಬೆಸ್ಟ್ ಆಗುತ್ತೆ. ಸೊ 3 ಇರಲಿ. ಸೊ ಈಗ ಎಷ್ಟಾಗುತ್ತೆ ನೋಡಿ, 1 8 8 ಆಗುತ್ತೆ ಮಕ್ಕಳೇ. ಸೊ ಮೈನಸ್ ಬರೀಬೇಕು. 3 2 6 ಆಗುತ್ತೆ. ಎಷ್ಟು ಬಂತು? 2 ಬಂತು. ಹೌದಾ? ಸೊ ಈಗ ಏನಾಯ್ತು? ಡಿಟರ್ಮಿನೆಂಟ್ ಎ ಎಷ್ಟು ಬಂತು. ಈಗ ನಾವೇನ್ ಮಾಡೋಣ? ಹೊಸಾದ ಡಿಟರ್ಮಿನೆಂಟ್ ಅನ್ನ ತಗೋಣ, ನ್ಯೂ ಡಿಟರ್ಮಿನೆಂಟ್. ಸೊ ಎಷ್ಟು ಬರುತ್ತೆ? ರೋ ಇದ್ದಿದ್ದನ್ನ ಕಾಲಮ್ ಮಾಡಿ. ಅವ್ರು ಅದನ್ನ ಹೇಳ್ತಾ ಇರೋದು, ರೋ ಇದ್ದಿದ್ದು ಕಾಲಮ್ ಮಾಡಿದ್ರೆ ಅಥವಾ ಕಾಲಮ್ ಇದ್ದಿದ್ದನ್ನ ರೋ ಮಾಡಿದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಸೇಮೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ.
ಈಗ ನೋಡಿ ಫಸ್ಟ್ ರೋ ಇದ್ದಿದ್ದು ಫಸ್ಟ್ ಕಾಲಮ್ ಮಾಡಿದೆ, ಸೆಕೆಂಡ್ ರೋ ಇದ್ದಿದ್ದು ಸೆಕೆಂಡ್ ಕಾಲಮ್ ಮಾಡಿದೆ. ಈಗ ಟೋಟಲ್ ಮಾಡಿ 1 8 8 - 2 3 6 ಎಷ್ಟು ಬಂತು? 2 ಬಂತು. ಸೊ ಹಾಗಾದ್ರೆ ನೀವು ರೋಸ್ ಅನ್ನ ಕಾಲಮ್ಸ್ ನಲ್ಲಿ ಕನ್ವರ್ಟ್ ಮಾಡಿ ಅಥವಾ ಕಾಲಮ್ಸ್ ಅನ್ನ ರೋಸ್ ನಲ್ಲಿ ಕನ್ವರ್ಟ್ ಮಾಡಿದ್ರು ನಮ್ಮ ಡಿಟರ್ಮೆಂಟ್ ವ್ಯಾಲ್ಯೂ ಏನಿರುತ್ತೆ? ಸೇಮೇ ಆಗಿರುತ್ತೆ ಮಕ್ಕಳೇ. ಸೊ ಆದ್ರಿಂದ ಎರಡನೇದು ಕರೆಕ್ಟ್ ಆಗಿದೆ. ಡಸ್ ನಾಟ್ ಚೇಂಜ್ ಇಟ್ಸ್ ವ್ಯಾಲ್ಯೂ. ವ್ಯಾಲ್ಯೂ ಚೇಂಜ್ ಆಗುದಿಲ್ಲ. ದಿ ವ್ಯಾಲ್ಯೂ ಆಫ್ ಡಿಟರ್ಮೆಂಟ್ ಡಸ್ ನಾಟ್ ಚೇಂಜಸ್ ವ್ಯಾಲ್ಯೂ ಇಂಟರ್ಚೇಂಜ್ ರೋಸ್ ಅಂಡ್ ಕಾಲಮ್ಸ್. ಅಂಡರ್ಸ್ಟುಡ್? ರೋಸ್ ನ ಕಾಲಮ್ಸ್ ನಲ್ಲಿ ಕನ್ವರ್ಟ್ ಮಾಡಿ ಕಾಲಮ್ಸ್ ನ ರೋಸ್ ನಲ್ಲಿ ಮಾಡಿದ್ರೆ ನಮ್ಮ ಡಿಟರ್ಮೆಂಟ್ ವ್ಯಾಲ್ಯೂ ಹೇಗಿದೆಯೋ ಹಾಗೆ ಇರುತ್ತೆ. ಸರಿಯಾಗಿದೆ ಮಕ್ಕಳೇ ಎರಡನೇದು. ಸೊ ಈಗ ಮೂರನೇದು ನೋಡೋಣ. ಇಫ್ ಎನಿ ಟೂ ರೋಸ್ ಆರ್ ಕಾಲಮ್ಸ್ ಸೊ ಆಫ್ ಅ ಡಿಟರ್ಮೆಂಟ್ ಆರ್ ಇಂಟರ್ಚೇಂಜ್ ದಿ ವ್ಯಾಲ್ಯೂ ಆಫ್ ಡಿಟರ್ಮೆಂಟ್ ಚೇಂಜ್ ಇನ್ ಸೈನ್. ಸೊ ಈಗ ಏನ್ ಮಾಡ್ತಾ ಇದ್ದಾರೆ, ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಕ್ಕಳೇ, ಮೂರನೇ ಪ್ರಾಪರ್ಟಿನಲ್ಲಿ, ಇದು ಪ್ರಾಪರ್ಟಿ ಆಕ್ಚುಲಿ ನಿಮ್ಮ ಥಿಯರಿನಲ್ಲಿ ಬರುತ್ತೆ. ಸೊ 4.2 ಎಕ್ಸರ್ಸೈಸ್ ಮೊದಲಿತ್ತು, ಈಗ ಇಲ್ಲ ಅಂತ ಇದ್ದಾರೆ. ಸೊ ಆದ್ರೂ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಎಕ್ಸಾಂಪಲ್ ತಗೋಣ. ಇದನ್ನ ಮೇಲ್ಗಡೆ ತಗೊಳ್ಳಿ. ಸೊ ಏನಂದ್ರೆ ಎರಡು ರೋ ಅಥವಾ ಯಾವ್ದಾದ್ರು ಎರಡು ಕಾಲಮ್ಗಳನ್ನ ಇಂಟರ್ಚೇಂಜ್ ಮಾಡಿದ್ರೆ, ಡಿಟರ್ಮಿನ್ ಅಲ್ಲಿ ಮೇಲಿಂದ ತೆಳಗೆ ತಗೊಂಡು ತೆಳಗಿಂದ ಮೇಲ್ ಹಾಕಿದ್ರೆ, ಎರಡು ರೋ ಅಥವಾ ಎರಡು ಕಾಲಮ್ ಇಂಟರ್ಚೇಂಜ್ ಮಾಡಿದ್ರೆ ಸೊ ಏನಾಗತ್ತೆ? ವ್ಯಾಲ್ಯೂ ಆಫ್ ಡಿಟರ್ಮೆಂಟ್ ಸೈನ್ ಚೇಂಜ್ ಆಗುತ್ತೆ ಮಕ್ಕಳೇ. ಸೊ ಈಗ ನೋಡಿ, ಇಲ್ಲಿ ಡಿಟರ್ಮೆಂಟ್ ಎಷ್ಟು ಬಂದಿತ್ತು? ಸೊ ಅದನ್ನೇ ತಗೊಳ್ಳಿ ನೀವು. ಸೊ ಎಷ್ಟು ಬಂದಿತ್ತು ಮಕ್ಕಳೇ? ಇದು 8 - 6 2 ಬಂದಿತ್ತು, ಹೌದಾ? ಈಗ ಹೊಸದನ್ನ ಚೇಂಜ್ ಮಾಡೋಣ. ನಾವು ಏನು ಹೇಳ್ತಾ ಇದೀವಿ ಅಂದ್ರೆ, ಎರಡು ರೋಗಳನ್ನ ಅಥವಾ ಎರಡು ಕಾಲಮ್ ಅನ್ನ ಇಂಟರ್ಚೇಂಜ್ ಮಾಡಿ. ಇವು ಎರಡು ರೋನ ಇಂಟರ್ಚೇಂಜ್ ಮಾಡ್ತೀವಿ ನೋಡಿ ಮಕ್ಕಳೇ. ಸೊ ರೋ 1 ಇದ್ದಲ್ಲಿ ರೋ 2 ಬರುತ್ತೆ ಮಕ್ಕಳೇ. 3 8 ಬಂತಾ? ಸೊ ರೋ 2 ಇದ್ದಲ್ಲಿ ರೋ 1 ಬರುತ್ತೆ ಮಕ್ಕಳೇ. 1 2 ಈಗ ಚೆಕ್ ಮಾಡಿ. 3 2s 6 ಬರುತ್ತೆ ಮಕ್ಕಳೇ. 1 8s 8 ಆಗುತ್ತೆ. 6 - 8 ಎಷ್ಟು ಬಂತು? -2. ಹಾಗಾದ್ರೆ ನೋಡಿ, ಇಲ್ಲಿ ದಿ ವ್ಯಾಲ್ಯೂ ಆಫ್ ಡಿಟರ್ಮೆಂಟ್ ಚೇಂಜ್ ಇನ್ ಸೈನ್. ಇಲ್ಲಿ 2 ಬಂತು, ಇಲ್ಲಿ ಏನಾಯ್ತು? -2 ಆಯ್ತು. ವ್ಯಾಲ್ಯೂ ಚೇಂಜ್ ಆಯ್ತು. ಇಲ್ಲಿ -2 ಬಂದಿದ್ರೆ ಇಲ್ಲಿ +2 ಬರುತ್ತೆ. ಯಾವ್ದಾದ್ರು ಎರಡು ಕಾಲಮ್ ಅಥವಾ ಎರಡು ರೋ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ ಸೊ ಡಿಟರ್ಮೆಂಟ್ ವ್ಯಾಲ್ಯೂ ಸೈನ್ ಚೇಂಜಸ್. ಅಂಡರ್ಸ್ಟುಡ್? ಇದು ಕರೆಕ್ಟ್ ಆಗಿದೆ ಮಕ್ಕಳೇ. ಸೊ ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ನೋಡಿ? 1 2 3 ಈ ಮೂರು ಕರೆಕ್ಟ್ ಆಗಿದೆ. ಸೊ ಆದ್ರಿಂದ ಆಪ್ಷನ್ ಸಿ ಆಗುತ್ತೆ ಮಕ್ಕಳೇ. ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಈಗ ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಪ್ರಶ್ನೆ 3. ದಿ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ A is equal to 2 0 0 0 3 0 0 0 4 is. ಸೊ ಇದು ಏನಾಗಿದೆ ಮಕ್ಕಳೇ? ಡೈಗ್ನಲ್ ಮ್ಯಾಟ್ರಿಕ್ಸ್. ಇದು ಯಾವ ಮ್ಯಾಟ್ರಿಕ್ಸ್ ಆಗಿದೆ? ಡೈಗ್ನಲ್ ಮ್ಯಾಟ್ರಿಕ್ಸ್. ಸಪೋಸ್ ಡೈಗ್ನಲ್ ಮ್ಯಾಟ್ರಿಕ್ಸ್ ಬಂದ್ರೆ ಮಕ್ಕಳೇ A 0 0 ಜನರಲ್ ಆಗಿ ಹೇಳ್ತಾ ಇದ್ದೀನಿ, 0 B 0 0 0 C. ಡೈಗ್ನಲ್ ಎಲಿಮೆಂಟ್ಸ್ ಎಲ್ಲ ಬೇರೆ ಇರುತ್ತೆ. ಸೊ ನಾನ್ ಡೈಗ್ನಲ್ ಎಲಿಮೆಂಟ್ಸ್ ಎಲ್ಲ ಏನಿರುತ್ತೆ? 0 ಇರುತ್ತೆ. ಇದಕ್ಕೆ ಪ್ರಿನ್ಸಿಪಲ್ ಡೈಗ್ನಲ್ ಅಂತಾನು ಕರಿತೀವಿ ನಾವು. ಅರ್ಥ ಆಯ್ತಲ್ಲ? ABC-ಗೆ ನಾವು ಏನಂತ ಕರಿತೀವಿ? ಪ್ರಿನ್ಸಿಪಲ್ ಡೈಗ್ನಲ್ಸ್. ಸೊ ನಾನ್ ಪ್ರಿನ್ಸಿಪಲ್ ಡೈಗ್ನಲ್ಸ್ ಏನಿರ್ತಾವೆ? ನಾನ್ ಡೈಗ್ನಲ್ಸ್ 0 ಇರ್ತಾವೆ ಮಕ್ಕಳೇ. ಈ ABC ಏನಿರ್ತಾವೆ ಎಲ್ಲ ಬೇರೆ ಬೇರೆ ಇರ್ತಾವೆ ಮಕ್ಕಳೇ, ನಂಬರ್ಸ್. ಸೊ ಇದಕ್ಕೆ ಏನಂತೀವಿ ನಾವು? ಡೈಗ್ನಲ್ ಮ್ಯಾಟ್ರಿಕ್ಸ್ ಅಂತೀವಿ. ಯಾವಾಗ ಡೈಗ್ನಲ್ ಮ್ಯಾಟ್ರಿಕ್ಸ್ ಬರುತ್ತೆ? ಕ್ವಶನ್ ಇನ್ವರ್ಸ್ ಕಂಡುಹಿಡಿ ಅಂತ ಹೇಳ್ತಾರೆ. ದಿ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್. ಇದ್ರದ್ದು ಡೈಗ್ನಲ್ ಮ್ಯಾಟ್ರಿಕ್ಸ್ ಇನ್ವರ್ಸ್ ಶಾರ್ಟ್ಕಟ್ ಏನಿದೆ ಅಂದ್ರೆ ಮಕ್ಕಳೇ, A ಇನ್ವರ್ಸ್ ಡೈರೆಕ್ಟ್ಲಿ ಇದೇ ತರ ಬರೀಬೇಕು ನೀವು. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಶಾರ್ಟ್ಕಟ್ ಇದು ತುಂಬಾ ಚೆನ್ನಾಗಿರೋ ಶಾರ್ಟ್ಕಟ್. ಇದನ್ನ ಯುಟಿಲೈಸ್ ಮಾಡಬಹುದು ನೀವು ಎಕ್ಸಾಮ್ ನಲ್ಲಿ ತುಂಬಾ ಈಸಿಯಾಗಿ. ಸೊ ಡೈಗ್ನಲ್ ಏನಾಗುತ್ತೆ ಗೊತ್ತಾ? A ಇನ್ವರ್ಸ್ ಇದ್ದ ಡೈಗ್ನಲ್ ಮ್ಯಾಟ್ರಿಕ್ಸ್ A ಇನ್ವರ್ಸ್ 1/A ರೆಸಿಪ್ರೋಕಲ್ ಮಾಡಿಬಿಡ್ಬೇಕು ಮಕ್ಕಳೇ. ಜಸ್ಟ್ 1/B 0 0 1/C. ಇದನ್ನ ರೆಸಿಪ್ರೋಕಲ್ ಮಾಡಿ ನಂಬರ್ಗಳನ್ನ ಬರೆದ್ರೆ ಅದಕ್ಕೆ ಆನ್ಸರ್ ಏನಾಗುತ್ತೆ? ಅದೇ ಇನ್ವರ್ಸ್ ಆಗಿರುತ್ತೆ ಮಕ್ಕಳೇ. ಈಗ 2 ದ ರೆಸಿಪ್ರೋಕಲ್ ಏನಾಗುತ್ತೆ? 1/2 ಆಗುತ್ತೆ ಮಕ್ಕಳೇ. 3 ದ ರೆಸಿಪ್ರೋಕಲ್ 1/3, 4 ದ ರೆಸಿಪ್ರೋಕಲ್ 1/4. ಆಪ್ಷನ್ ಏನಾಗುತ್ತೆ? ಡಿ ಆಗುತ್ತೆ ಮಕ್ಕಳೇ. ವಿತೌಟ್ ಸಾಲ್ವಿಂಗ್. ಈಸಿ ಆಗಿದೆಯಲ್ಲ ಶಾರ್ಟ್ಕಟ್? ಈಸಿ ಅನಿಸ್ತಾ ಇದ್ರೆ ಲೈಕ್ ಮಾಡಿ ಮಕ್ಕಳೇ ಚಾನಲನ್ನ. ಸೊ ಮರಿಬೇಡಿ. ಸೊ ನಿಮ್ಮ ಈಚ್ ಲೈಕು ನಮಗೆ ಇನ್ಸ್ಪೈರ್ ಮಾಡುತ್ತೆ ಮಕ್ಕಳೇ. ಸೊ ಇದನ್ನ ಕಾಪಿ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ. ಈಗ ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಕ್ವಶನ್ ನಂಬರ್ 4. ಇಫ್ A, B and C are in AP, then the value of this is given this options. ಸೊ ಈಗ ನೋಡಿ, ABC ಏನಿದೆ ಮಕ್ಕಳೇ? AP ನಲ್ಲಿದೆ. ABC are in what? ABC are in AP.
ಎ ಪಿ ನಲ್ಲಿ ಇದ್ರೆ ಮಕ್ಕಳೇ ಕಾಮನ್ ಡಿಫರೆನ್ಸ್ ಏನಾಗುತ್ತೆ, ಬಿ ಮೈನಸ್ ಎ ಅಂಡ್ ಸಿ ಮೈನಸ್ ಬಿ ಮಸ್ಟ್ ಬಿ ಈಕ್ವಲ್. ಹೌದಾ? ಸೊ ಬಿ ಮೈನಸ್ ಎ ಎಷ್ಟು ಬರುತ್ತಲ್ವಾ, ಸಿ ಮೈನಸ್ ಬಿ ಅಷ್ಟೇ ಬರುತ್ತೆ ಯಾವಾಗ ಇದು ಎ ಪಿ ನಲ್ಲಿ ಇರುತ್ತೆ ಮಕ್ಕಳೇ. ಸೊ ಕಾಮನ್ ಡಿಫರೆನ್ಸ್ ಸೇಮ್ ಇರುತ್ತೆ. ಸೊ ಈಗ ನೋಡಿ, ಈಗ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಸೊ ಏನಿದೆ, ಎಕ್ಸ್ ಪ್ಲಸ್ 2 x plus 3 x plus 8, so x plus 4 x plus 6 x plus 5 x plus 7 x plus b x plus c ಇದೆ ಮಕ್ಕಳೇ. ಸೊ ಈಗ ಏನ್ ಮಾಡ್ತೀನಿ, b ಮೈನಸ್ ಎ ಬೇಕು ನನಗೆ. b ಮೈನಸ್ ಎ ಏನ್ ಮಾಡಿದ್ರೆ ಬರುತ್ತೆ, ರೋ 2, ಇದು ರೋ 2 ಮೈನಸ್ ರೋ 1 ಮಾಡಿದ್ರೆ ಬರುತ್ತೆ. ಆಮೇಲೆ c ಮೈನಸ್ ಬಿ ಏನ್ ಬರುತ್ತೆ, ರೋ 3 ಮೈನಸ್ ರೋ 2 ಮಾಡಿದ್ರೆ ಬರುತ್ತೆ. ಅದನ್ನ ಮಾಡಿ ಮಕ್ಕಳೇ ಮೊದಲು. ಸೊ ಹೇಗೆ ಅಪ್ಲೈ ಮಾಡಬೇಕು, ರೋ 2 ಮೈನಸ್ ರೋ 1, ಸೊ ಅಂಡ್ ರೋ 3 ಮೈನಸ್ ರೋ 2. ಈ ಆರೋ ಮಾರ್ಕ್ ಇಂದ ಮೊದಲು ಏನ್ ಬರೆದಿದ್ದೀನಲ್ಲ ಇದು ಚೇಂಜ್ ಆಗುತ್ತೆ R2. ಸೊ ಇದು ಆರೋ ಮಾರ್ಕ್ ಇಂದ ಮೊದಲು ಏನ್ ಬರೀತಾ ಇದೀವಲ್ಲ R3, ಅದು ಇದರ ಮೀನಿಂಗ್ ಹೇಳುತ್ತೆ ನಾನು R3 ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ, ರೋ 3 ಅನ್ನ ಇಲ್ಲಿ ರೋ 2 ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಾನು ಇಲ್ಲಿ ಏನ್ ಚೇಂಜ್ ಮಾಡೋದಿಲ್ಲ, R1 ಅನ್ನ ಚೇಂಜ್ ಮಾಡ್ತಾ ಇಲ್ಲ ಮಕ್ಕಳೇ. R1 ಅನ್ನ ಹಾಗೆ ಬರೀರಿ. R1 ಏನಿದೆ, x plus 2 x plus 3 x plus a. ಹೌದಾ? ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಸೊ ಈಗ ನೋಡಿ ಮಕ್ಕಳೇ, ಸೊ ಇಲ್ಲಿ x plus 2 x plus 3 x plus a ಇದು. ಸೊ ಇಲ್ಲಿ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ ಮಕ್ಕಳೇ, ಸೊ ಕ್ಷಮಿಸಿ ನನ್ನ. ಸೊ ನಾವು ಸಿ R2 ಚೇಂಜ್ ಆಗ್ತಾ ಇದೆ. R2 ಎಷ್ಟಿದೆ ನೋಡಿ ಮಕ್ಕಳೇ, x plus 4. R2 ನೋಡಿ x plus 4 ಇದೆ, ಮೈನಸ್ R2 ಮೈನಸ್ R1 ಎಷ್ಟಿದೆ, x plus 2 ಇದೆ ಮಕ್ಕಳೇ. ಅರ್ಧ ಐತಲ್ವಾ, x plus 2 R2 ಮೈನಸ್ R1 ಹಿಂಗೆ x plus 4 ಮೈನಸ್ x plus 2. ಸೊ ಈಗ ಮೈನಸ್ ಅನ್ನ ಒಳಗಡೆ ತಗೊಂಡ್ರೆ ಏನಾಗುತ್ತೆ ಮಕ್ಕಳೇ, ಮೈನಸ್ ಇಂಟು x ಮೈನಸ್ ಇಂಟು ಪ್ಲಸ್ x ಮೈನಸ್ x ಗೆಟ್ ಕ್ಯಾನ್ಸಲ್, 4 ಮೈನಸ್ 2 ಇಸ್ 2. ಅರ್ಥ ಐತಲ್ವಾ? ಸೊ ಈಗ R3 ಮೈನಸ್ R2 ಮಾಡಿ, x plus 6 ಮೈನಸ್ x plus 4 ಎಷ್ಟು ಬರುತ್ತೆ, ಮತ್ತೆ 2 ನೇ ಬರುತ್ತೆ ಮಕ್ಕಳೇ. ಸೊ ಸಿಮಿಲರ್ಲಿ R2 ಮೈನಸ್ R1 ಮಾಡಿ, x plus 5 ಮೈನಸ್ x plus 3 ಏನ್ ಬರುತ್ತೆ, 2 ಬರುತ್ತೆ ಮಕ್ಕಳೇ. x plus b ಮೈನಸ್ x plus a ಎಷ್ಟಾಗುತ್ತೆ, b ಮೈನಸ್ a ಬರುತ್ತೆ ಮಕ್ಕಳೇ. ಚೆಕ್ ಮಾಡಿ ನೀವು. ಸೊ x plus 7 ಮೈನಸ್ x plus 5 is 2. x plus c ಮೈನಸ್ x plus b, R3 ಮೈನಸ್ R2, R3 x plus c ಮೈನಸ್ x plus b ಅಂದ್ರೆ c ಮೈನಸ್ b ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಸೊ ಈಗ ನೋಡಿ ಮಕ್ಕಳೇ, ನಾನು ಆಗಲೇ ಅದನ್ನು ಹೇಳಿದ್ದೀನಿ, ಜಸ್ಟ್ ಎರಡನೇ ಪ್ರಶ್ನೆ ಮಾಡಿದೀವಲ್ಲ, ಅಲ್ಲಿ ಏನ್ ಹೇಳಿದೆ, ಯಾವ್ದಾದ್ರು ಎರಡು ರೋ ಸೇಮ್ ಆಗಿದ್ರೆ ಅಥವಾ ಎರಡು ಕಾಲಮ್ ಸೇಮ್ ಆಗಿದ್ರೆ, ಐಡೆಂಟಿಕಲ್ ಆಗಿದ್ರೆ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಏನಾಗುತ್ತೆ ಮಕ್ಕಳೇ, 0 ಆಗುತ್ತೆ. ಸೊ ಈಗ ಇಲ್ಲಿ 0 ಬರಿತಾ ಇದ್ದೀನಿ ಸರ್, 2 ಸಮವಾಗಿದೆ, ಬಟ್ ಬಿ ಮೈನಸ್ ಎ ಹೇಗೆ ಸಮವಾಗಿದೆ ಸಿ ಮೈನಸ್ ಬಿ ಗೆ? ನೀವೇ ಹೇಳಿದ್ರಿ ಮಕ್ಕಳೇ, ಎ ಬಿ ಸಿ ಏನಿದೆ ಆರ್ ಇನ್ ಎ ಪಿ. ಹಾಗಂದ್ರೆ ಬಿ ಮೈನಸ್ ಎ ಇಸ್ ಈಕ್ವಲ್ ಟು ವಾಟ್, ಸಿ ಮೈನಸ್ ಬಿ ಇದೆ ಅಲ್ವಾ? ಸೊ ಬಿ ಮೈನಸ್ ಎಷ್ಟು ಇದೆ ಅಲ್ಲ, ಸಪೋಸ್ ಇದು 3 ಇದ್ರೆ ಇದು 3 ನೇ ಇರಬೇಕು, ಇದು 2 ಇದ್ರೆ ಇದು 2 ಇರಬೇಕು, ಇದು 5 ಇದ್ರೆ ಇದು 5 ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಆದ್ರಿಂದ ಇವೆರಡು ಸೇಮ್ ಆಗಿದೆ, ಇವು ಎರಡು ಸೇಮ್ ಇದೆ, ಇವು ಎರಡು ಸೇಮ್ ಇದೆ. R2 is identical to what? Represent ಹೇಗೆ ಮಾಡ್ತೀವಿ, R2 is identical to R3 is representation. R2 is identical to R3. Understood? R ಇಂದ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ, 0. ಸೊ ನಮ್ಮ ಆನ್ಸರ್ ಏನಾಗುತ್ತೆ ಮಕ್ಕಳೇ, A for awesome is the correct answer. ಸೊ ಅರ್ಥ ಆಯ್ತಲ್ವಾ? ಸೊ ಇದೇನು ಬರೀಬೇಕಾಗಿಲ್ಲ ಇಲ್ಲಿ. ಸೊ ಅರ್ಥ ಆಯ್ತು? ಸೊ ಮಕ್ಕಳೇ ಮುಂದಿನ ಪ್ರಶ್ನೆ ನೋಡೋಣ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಕ್ವೆಶ್ಚನ್ ನಂಬರ್ 5, the system of linear equations x plus y plus z is equal to 6, x plus 2y plus 3z is equal to 10 and x plus 2y plus az is equal to b has no solution. No solution ಅಂದ್ರೆ ಏನು ಮಕ್ಕಳೇ, 10th ನಲ್ಲಿ ನೀವು ಕಲ್ತಿದ್ದೀರಿ. ಸೊ a1 by a2 is equal to b1 by b2 is not equal to c1 by c2 ಅಂತ ಬರೀತಿದ್ರಿ 10th ನಲ್ಲಿ. ಸೊ ಇಲ್ಲಿ 3d ಇದೆ, ಆದ್ರಿಂದ ಒಂದು ಎಕ್ಸ್ಟ್ರಾ ಬರುತ್ತೆ, c1 by c2 is not equal to d1 by d2 ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಸೊ ಈಗ ನೋಡಿ ನಮಗೆ ಏನ್ ಬೇಕಾಗಿದೆ, ಓಕೆ a1 b1 c1 ಆಯ್ತು, a2 b2 c2 ಆಯ್ತು.
A3 B3 C3 ಆಗುತ್ತೆ. ಸೊ ಆದ್ರಿಂದ ಏನ್ ಮಾಡೋಣ, ಇದನ್ನ 3 ಮಾಡ್ಬಿಡೋಣ ಮಕ್ಕಳೇ. ನಮಗೇನ್ ಬೇಕಾಗಿದೆ, A and B ವ್ಯಾಲ್ಯೂ ಬೇಕು. A and B ಇಲ್ಲೇ ಇದೆ ಅಲ್ವಾ. ಸೊ ಆದ್ರಿಂದ A1 by A3, B1 by B3, C1 by C3, D1 by D3 ಅಂತ ಮಾಡ್ಬಿಡೋಣ. ಸೊ A1 ಎಷ್ಟಿದೆ ಮಕ್ಕಳೇ, 1 ಇದೆ. ಏನೂ ಇಲ್ಲ ಅಂದ್ರೆ ಇಲ್ಲಿ 1 ಇರುತ್ತೆ ಮಕ್ಕಳೇ. A1 A3 ಏನಿದೆ, ಇಲ್ಲೂ 1 ಇದೆ ನೋಡಿ ಮಕ್ಕಳೇ. ಸೊ 1 ಅಂತ ಬರೀಬಹುದು. ಸೊ B1 ಎಷ್ಟಿದೆ, 1 ಇದೆ. ಸೊ B3 ಎಷ್ಟಿದೆ, 2 ಇದೆ ಮಕ್ಕಳೇ. ಸೊ C1 ಎಷ್ಟಿದೆ, 1 ಇದೆ. C3 ಎಷ್ಟಿದೆ ಮಕ್ಕಳೇ, A ಇದೆ. is not equal to D1 ಎಷ್ಟಿದೆ, D1 is 6. D1 6 ಆಗುತ್ತೆ. D3 ಎಷ್ಟಾಗುತ್ತೆ, B ಇದೆ ಮಕ್ಕಳೇ. ಸೊ ಈಗ ನೀವೇ ನೋಡಿ ಏನಾಗುತ್ತೆ ಅಂತ. ಸೊ 1 by 1 is equal to 1 by A ಇದೆ ಅಲ್ಲೋ ಅಥವಾ ಇಲ್ಲೋ. 1 by 1 is equal to 1 by A, yes or no? ಸೊ A ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ ನೋಡಿ. ಕ್ವಶನ್ ನ ಒಂದ್ಸಲ ವೆರಿಫೈ ಮಾಡೋಣ, ಕ್ವಶನ್ ಸರಿಯಾಗಿ ಬರ್ದಿದ್ದೀನೋ ಅಥವಾ ಇಲ್ಲೋ ಅಂತ. ಸರಿಯಾಗಿದೆ ಮಕ್ಕಳೇ. ಸೊ ಇಲ್ಲಿ ಆನ್ಸರ್ ಏನ್ ಬರ್ತಾ ಇದೆ ನೋಡಿ, ವೇಟ್ ಮಾಡಿ ಮಕ್ಕಳೇ. ಇದನ್ನ ಏನ್ ಮಾಡೋಣ, ಇಲ್ಲಿ A2 by A3 ಮಾಡ್ಬಿಡಿ, B2 by B3 ಮಾಡೋಣ, C2 by C3 ಮಾಡಿ, D2 by D3 ಮಾಡಿ. ಇದು ತುಂಬಾ ಸುಲಭವಾಗಿ ಬರುತ್ತೆ ಉತ್ತರ. ಸೊ ನೋಡಿ ಇಲ್ಲಿ, ಸಾರಿ ಮಕ್ಕಳೇ, ಅದು ಒಂದ್ ಸ್ವಲ್ಪ ತೊಂದರೆ ಆಯ್ತು, ತಗೋದ್ರಲ್ಲಿ ವೇರಿಯೇಷನ್ ಆಗ್ಬಿಡ್ತು. ಸೊ A2 ಎಷ್ಟಿದೆ, 1 ಇದೆ. ಸೊ ಇಷ್ಟು ಬರುತ್ತೆ. ಅಂಡ್ 2 by 2 ಇಷ್ಟು ಬರುತ್ತೆ. ಮತ್ತೆ ಇಲ್ಲಿ ಏನಾಗುತ್ತೆ, C2 is 3, C3 is 8, is not equal to D2 ಎಷ್ಟಾಗುತ್ತೆ ಮಕ್ಕಳೇ, 10 ಆಗುತ್ತೆ. ಸೊ D3 B ಆಗುತ್ತೆ ಮಕ್ಕಳೇ. ಸೊ ಈಗ 1 by 1 is equal to ಎಷ್ಟಿದೆ, 3 by A ಇದೆ ಅಲ್ವಾ. ಸೊ A ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ನೋಡಿ. A ಕ್ರಾಸ್ ಮಲ್ಟಿಪ್ಲೈ 1 by 1 ಎಷ್ಟಾಗುತ್ತೆ, 1 by 1 1 ಆಯ್ತು, 3 by A. ಸೊ A ಕ್ರಾಸ್ ಮಲ್ಟಿಪ್ಲೈ ಮಾಡಿ, A into 1 ಏನಾಗುತ್ತೆ, A is equal to 3 ಬಂತು ನೋಡಿ ಮಕ್ಕಳೇ. ವ್ಯಾಲ್ಯೂ A ವ್ಯಾಲ್ಯೂ ಕಂಡುಹಿಡಿ ಅಂತ ಹೇಳಿದ್ದಾರೆ. A ಇಲ್ಲಿ ಇದೆ. ಸೊ A is equal to 3 ಇರೋದು ಒಂದೇ ಆಪ್ಷನ್, ಆಪ್ಷನ್ A ನಲ್ಲಿ ಅಂತ ಹೇಳ್ಬೋದು ನಾವು. ಆಪ್ಷನ್ A is ಕರೆಕ್ಟ್. ಆದ್ರೂ ಇನ್ನು ಚೆಕ್ ಮಾಡೋಣ B ವ್ಯಾಲ್ಯೂ ಆಗುತ್ತೆ ಇಲ್ಲೋ ಅಥವಾ ಇಲ್ಲೋ ಅಂತ. ಸೊ ಇದು 1 by 1, ಇದು 1 by 1 is not equal to ಏನಾಗುತ್ತೆ ಮಕ್ಕಳೇ, 10 by B ಆಗುತ್ತೆ, 10 by B. ಸೊ ಈಗ 1 by 1 ಅಂದ್ರೆ 1 ಆಗುತ್ತೆ, ನಾಟ್ ಈಕ್ವಲ್ ಟು 10 by B. ಸೊ B ಕ್ರಾಸ್ ಮಲ್ಟಿಪ್ಲೈ ಮಾಡಿ, B into 1 is B, B is not equal to 10 ಆಗುತ್ತೆ ಮಕ್ಕಳೇ. ಸೊ ಆಪ್ಷನ್ A satisfy ಮಾಡುತ್ತೆ. A for awesome is the correct answer. Fine. So please copy this. We'll go for the next question. Let's see the next question, dear students. Question number 6. If A is equal to alpha to 2 alpha, then determine A cube is equal to 27. Then alpha is equal to what? Very simple question. Now see. First you should know the formula, dear students. So what is the formula we can use here? Determinant A raised to n is, determinant A raised to n it will come. Determinant A raised to n can be written as determinant A raised to n, dear students. So now see, given is what? Given, you can see given. So given is what? Determinant A cube is equal to 27 is given. Determinant A raised to n ಗತೆನೆ ಕಾಣಿಸ್ತಾ ಇದೆ ಮಕ್ಕಳೇ ಇದು. ಸೊ 3 ಅನ್ನು ಹೊರಗಡೆ ತಗೊಳ್ಳಿ. Determinant A raised to whole cube 27. 27 how I can write? 3 cube I can write, dear students. 3 3s are 9, 9 3s are 27. So this 3 get cancelled. Determinant A value is how much? 3 we got, dear students. So but I want what here, you try to understand here. Determinant A is, we got how much? 3. So determinant A is 3 means determinant A how we will find? So A is given, that is alpha 2 alpha is equal to 3. Cross multiply now. Alpha into alpha, alpha square. 2 2s are 4. So minus 4 if you take that side, it will become what? Plus 4. 4 plus 3 is 7. So square if you send that side, plus or minus root 7 you will get alpha value. So that is there in option D. D for Delhi. Delhi is the answer, dear student.
So please copy this. Let's see the next question, dear students. ಮುಂದಿನ ಪ್ರಶ್ನೆ ನೋಡೋಣ. If determine 2a x1 y1 2b x2 y2 2c x3 y3 is equal to abc by 2. ಇದರ ಬೆಲೆ ನಿಮಗೆ ಕೊಟ್ಟಿದ್ದಾರೆ abc by 2 ಅಂತ. So the area of the triangle whose vertices are this. So vertices ಇದಿದ್ರೆ ಏರಿಯಾ ಏನ್ ಬರುತ್ತೆ ಅಂತ ಕೇಳ್ತಾ ಇದ್ದಾನೆ ಮಕ್ಕಳೇ. ಸೊ ತುಂಬಾ ಸುಲಭವಾಗಿರೋ ಪ್ರಶ್ನೆ, ಈಸಿಯಾಗಿ ಮಾಡೋಣ. ಸೊ ನಾವು ಸಿ ಏರಿಯಾ ಆಫ್ ಟ್ರಯಾಂಗಲ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಏನಿದೆ ಮಕ್ಕಳೇ? ಫಾರ್ಮುಲಾ ಏರಿಯಾ ಆಫ್ ಟ್ರಯಾಂಗಲ್ ಏನಿತ್ತು? ಏರಿಯಾ ಆಫ್ ಟ್ರಯಾಂಗಲ್, ಸೊ ದಟ್ ಈಸ್ ಹಾಫ್ ಇಂಟು, ಸೊ ಡಿಟರ್ಮೆಂಟ್ x1 ಬದಲಿ ಏನ್ ಕೊಟ್ಟಿದ್ದಾರೆ? ವಾಟ್ ಇಸ್ ದಿಸ್? x1 by a. y1 ಬದಲಿ y1 by a, ಇಲ್ಲಿ 1 1 ಬರುತ್ತೆ. ಫಾರ್ಮುಲಾ ನಿಮ್ಗೆ ಗೊತ್ತಿದೆ ಎಲ್ಲರಿಗೂ. ಸೊ x2 by b, y2 by b, x3 by c, y3 by c. ಈ ಫಾರ್ಮುಲಾಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಅಂದ್ರೆ ವರ್ಟೈಸಸ್ ಅನ್ನ ಇದನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನೀವು. ಸೊ ಈಗ ನಾನು ಏನ್ ಮಾಡ್ತೇನೆ, ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಬೇಕಾ? ಈ ವರ್ಟೈಸಸ್ ಇದಿದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಏನಾಗುತ್ತೆ? ಸೊ ಈಗ 1 by a ಅನ್ನ ಕಾಮನ್ ಆಗಿ ತೆಗಿತಾ ಇದ್ದೀನಿ. ಸೊ 1 by a ಕಾಮನ್ ತೆಗೆದ್ರೆ ಉಳಿತದ ಏನು ನೋಡಿ ಇಲ್ಲಿ ಮಕ್ಕಳೇ? x1 y1 a ಆಗುತ್ತೆ ಮಕ್ಕಳೇ. ಸೊ ಮಕ್ಕಳು ಇಲ್ಲೇ ಕನ್ಫ್ಯೂಸ್ ಆಗ್ತಾರೆ ಬಹಳ. ಸೊ ಈಗ ನೋಡಿ 1 by a into x1 by a ಆಗುತ್ತೆ. 1 by a into y1 by a, 1 by a into a 1 ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಸೊ ಸಿಮಿಲರ್ಲಿ 1 by b ಅನ್ನ ಹೊರಗೆ ತೆಗೀರಿ. ನೆಕ್ಸ್ಟ್ ನಲ್ಲಿ 1 by b ತರದ್ರೆ ಏನಾಗುತ್ತೆ? x2 y2 b ಆಗುತ್ತೆ ಮಕ್ಕಳೇ. ಸೊ ನೆಕ್ಸ್ಟ್ ಏನ್ ಮಾಡ್ರಿ? 1 by c ಅನ್ನ ಹೊರಗೆ ತೆಗೀರಿ ಲಾಸ್ಟ್ ನಿದ್ದು. ಸೊ 1 by c ತೆಗೆದ್ರೆ x3 y3 c ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಸೊ ಈಗ ಇಂಟು ಮಾಡಿ ಏನ್ ಬರುತ್ತೆ? 1 into 1 1 into 1 1 into 1 is 1, 2 into abc ಬರುತ್ತೆ ಮಕ್ಕಳೇ. ಸೊ ಇಲ್ಲಿ ಬಂತಾ? ಈಗ ಏನ್ ಮಾಡ್ತೀನಿ? ಈಗ ಇಂಟರ್ಚೇಂಜ್ ಮಾಡಿ ಇವೆರಡು ರೋ ಅನ್ನ, ಎರಡು ಕಾಲಮ್ ಅನ್ನ ಇಂಟರ್ಚೇಂಜ್ ಮಾಡಿ ಏನಾಗುತ್ತೆ ನೋಡಿ. x1 x2 x3 y3 abc y1 y2 y3. ಯಾವ್ದಾದ್ರು ಎರಡು ಕಾಲಮ್ ಅಥವಾ ಎರಡು ರೋ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ ಸೈನ್ ಚೇಂಜ್ ಆಗುತ್ತೆ ಡಿಟರ್ಮೆಂಟ್. ಸೊ ಆದ್ರಿಂದ ಇಲ್ಲಿ ಮೈನಸ್ ಬರುತ್ತೆ ಮಕ್ಕಳೇ. ಮೈನಸ್ ಅನ್ನ ಬರೆದಿದ್ದೀನಿ. ಮತ್ತೆ ಇಂಟರ್ಚೇಂಜ್ ಮಾಡ್ತೀನಿ ಈಗ. ಸೊ ಮತ್ತೊಂದು ಮೈನಸ್ ಬರುತ್ತಾ? ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಮತ್ತೆ ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ಎ ಬಿ ಸಿ ಈ ಕಾರ್ಡ್ ತಗೋತೀನಿ. x1 y1 x3 ಅನ್ನ ಏನ್ ಮಾಡ್ತೀನಿ? x1 x2 x3 ಈ ಕಾಲಮ್ 1 ಕಾಲಮ್ 2 ಅನ್ನ ಇಂಟರ್ಚೇಂಜ್ ಮಾಡ್ತೀನಿ. ಮತ್ತೆ ಮೈನಸ್ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಎ ಬಿ ಸಿ x1 x2 x3 ಆಗುತ್ತೆ. y1 y2 y3 ಆಸ್ ಇಸ್ ಬರೀತೀನಿ. ಸೊ ಅರ್ಥ ಆಯ್ತಾ? ಸೊ ಈಗ ಮೈನಸ್ ಹೇಗೆ ಹೋಯ್ತು ಅರ್ಥ ಆಯ್ತು. ಮತ್ತೊಂದು ಮೈನಸ್ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಸೊ ಈಗ ಇದಕ್ಕೆ ಚೆಕ್ ಮಾಡಿ. ಸೇಮ್ ಇದೆ, ಜಸ್ಟ್ ಏನಿದೆ ಇಲ್ಲಿ 2 ಇದೆ, ಇಲ್ಲಿ 2 ಇಲ್ಲ. ಸೊ ಆದ್ರಿಂದ ನಾನು ಏನ್ ಮಾಡ್ತಾ ಇದ್ದೀನಿ? ಮಲ್ಟಿಪ್ಲೈ ಮಾಡ್ತೀನಿ ಮತ್ತೆ ಡಿವೈಡ್ ಮಾಡ್ತೀನಿ ಮಕ್ಕಳೇ. ಸೊ 1 by 2 ಅನ್ನ ಮಲ್ಟಿಪ್ಲೈ ಮಾಡಿದೆ. 2 ಅನ್ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಕಾಲಮ್ 1 ಏನ್ ಮಾಡೋಣ? ಮಲ್ಟಿಪ್ಲೈ ಮಾಡೋಣ. 2 ಲೆ ಸಿ 2 ಐ ಆಮ್ ಮಲ್ಟಿಪ್ಲೈಯಿಂಗ್. 2 ಕಾಮನ್ ತೆಗೆದ್ರೆ ಹೊರಗೆ ಬರುತ್ತೆ, ಮತ್ತೆ ಕ್ಯಾನ್ಸಲ್ ಆದ್ರೆ ಸೇಮ್ ಆಗುತ್ತೆ ಮಕ್ಕಳೇ. ಸೊ ಮಲ್ಟಿಪ್ಲೈಯಿಂಗ್ 2 ಅಂಡ್ ಡಿವೈಡಿಂಗ್ ಬೈ 2. ಅರ್ಥ ಆಯ್ತಾ? ಹೊರಗಡೆ ಬ್ಯಾಲೆನ್ಸ್ ಯಾಕೆ 1 by 2 ಯಾಕೆ ಬರ್ತಂತ ಕೇಳ್ತಾ ಇದ್ದೀರಲ್ಲ, ಅದರಿಂದ ಹೇಳ್ತಾ ಇದ್ದೀನಿ ಮಕ್ಕಳೇ. ನೋಡಿ ಏನ್ ಬರುತ್ತೆ ನೋಡಿ. 1 into 1 is 1, 2 2s are 4, 4 abc ಏನ್ ಬಂತು ಮಕ್ಕಳೇ? ಇದರ ಬೆಲೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ abc by 2, abc by 2 ಬರೀ. abc ಕ್ಯಾನ್ಸಲ್ ಆಗುತ್ತೆ. 1 into 1 is 1, 4 2s are ಎಷ್ಟಾಗುತ್ತೆ? 8. 1 by 8 ಇದರ ಆನ್ಸರ್ ಆಗಿದೆ ಮಕ್ಕಳೇ. ಸೊ ಆಪ್ಷನ್ ಬಿ ಫಾರ್ ಬಿಂಗೋ. ಬರ್ಕೊಳ್ಳಿ ಮಕ್ಕಳೇ. ಮುಂದಿನ ಪ್ರಶ್ನೆ ನೋಡೋಣ. ಮಕ್ಕಳೇ. 8th ಇವಾಲ್ಯುಯೇಟ್ ಡಿಟರ್ಮೈನ್ cos 15 sin 15 sin 75 cos 75. ತುಂಬಾ ಸುಲಭವಾಗಿರೋ ಪ್ರಶ್ನೆ. ಮಲ್ಟಿಪ್ಲೈ ಮಾಡಿ ಮಕ್ಕಳೇ. cos 15 ನ cos 75 minus sin 75 sin 15 ಮಕ್ಕಳೇ. ಇದಕ್ಕೆ ನಮಗೆ ಫಾರ್ಮುಲಾ ಇತ್ತು ಮಕ್ಕಳೇ, ನೆನಪು ಮಾಡ್ಕೊಳ್ಳಿ.
ಫಸ್ಟ್ ಇಯರ್ ನಲ್ಲಿ ಕಲ್ತಿದ್ರಿ ನೀವು. ಕಾಸ್ ಎಕ್ಸ್ ಪ್ಲಸ್ ವೈ ಏನಾಗುತ್ತೆ, ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಅಂತ ಬರಿತಾ ಇದೀವಿ. ಅರ್ಥ ಇರ್ತಾ ಇದೆಯಾ? ಸೊ ಎಕ್ಸ್ ಅಂದ್ರೆ ಇಲ್ಲಿ 15 ಹಿಡೀರಿ, ವೈ ಅಂದ್ರೆ 75. ಸೊ ಇಲ್ಲಿ ಎಕ್ಸ್ ನೋಡಿ 15 ಇದೆ, ಇಲ್ಲಿ ಇಂಟರ್ಚೇಂಜ್ ಇಂಟು ಸೈನ್ ವೈ ಬರೀರಿ ಅಥವಾ ಸೈನ್ ಎಕ್ಸ್ ಬರೀರಿ, ಏನ್ ಫರ್ಕ್ ಆಗಲ್ಲ. ಸೊ ಇಲ್ಲಿ ಸೇಮ್ ಆಗಿದೆ ಫಾರ್ಮುಲಾ. ಸೊ ಈಗ ಅಪ್ಲೈ ಮಾಡಬಹುದು ನಾವು. ಎಕ್ಸ್ ಏನಿದೆ ಮಕ್ಕಳೇ, ಕಾಸ್ ಎಕ್ಸ್ ಅಂದ್ರೆ ಎಕ್ಸ್ 15, ವೈ ಎಷ್ಟಿದೆ ಮಕ್ಕಳೇ 75. ಸೊ 15 ಪ್ಲಸ್ 75 ಎಷ್ಟಾಗುತ್ತೆ, 90 ಆಗುತ್ತೆ. ಕಾಸ್ 90 ಆಗುತ್ತೆ ಮಕ್ಕಳೇ, 0. ಆಪ್ಷನ್ ಎ ಫಾರ್ ಓಸಮ್. ಸೊ ಓಸಮ್ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್ ವಿಲ್ ಸಿ, ಪ್ಲೀಸ್ ಕಾಪಿ ದಿಸ್. ನೆಕ್ಸ್ಟ್ ಕ್ವಶನ್ ನೋಡೋಣ ಮಕ್ಕಳೇ. ಕ್ವಶನ್ ನಂಬರ್ 9. ಸೊ ಇದು ಪ್ರಶ್ನೆ ಕೊಟ್ಟಿದ್ದಾರೆ, ಎಕ್ಸ್ ವೈ ಝೆಡ್ ಆರ್ ಡಿಫರೆಂಟ್ ಅಂಡ್ ನಾಟ್ ಈಕ್ವಲ್ ಟು 0 ಇದನ್ನು ಕೊಟ್ಟಿದ್ದಾರೆ. ನಮ್ಗೆ ಏನ್ ಕಂಡುಹಿಡಿಯಬೇಕಾಗಿದೆ, ಎಕ್ಸ್ ರೇಸ್ ಟು -1 ಪ್ಲಸ್ ವೈ ರೇಸ್ ಟು -1 ಝೆಡ್ ಇಸ್ ಈಕ್ವಲ್ ಟು ಝೆಡ್ ರೇಸ್ ಟು -1 ಇಸ್ ಈಕ್ವಲ್ ಏನಂತ ಆನ್ಸರ್ ಹೇಳ್ಬೇಕಾಗಿದೆ ಮಕ್ಕಳೇ. ಸೊ ಈಗ ನೋಡಿ ಇಲ್ಲಿ ಏನ್ ಮಾಡ್ತಾ ಇದೀನಿ, ನಂಬರ್ ಆಫ್ ಜೀರೋಸ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ಈಗ ಏನ್ ಮಾಡೋಣ, ನಾವು C1 ಅನ್ನ ಹಾಗೆ ಇಡೋಣ, C2 ಮೈನಸ್ C1 ಅನ್ನ ಮಾಡೋಣ, ಆಮೇಲೆ C3 ಮೈನಸ್ C2 ಅನ್ನ ಮಾಡಿ. ಏನ್ ಬರುತ್ತೆ ನೋಡಿ. ಸೊ ನೋಡಿ ಇಲ್ಲಿ ಏನಾಗುತ್ತೆ ಅಂತ, C1 ಚೇಂಜ್ ಆಗ್ತಾ ಇಲ್ಲ, ಸೊ ಹಾಗೆ ಬರೀರಿ. ಏನ್ ಚೇಂಜ್ ಆಗ್ತಾ ಇಲ್ಲ ಅದನ್ನ ಹಾಗೆ ಬರಿಬೇಕು. ಸೊ ಈಗ C2 ಮೈನಸ್ C2 ಎಷ್ಟಿದೆ, ಕಾಲಮ್ 2 1 ಇದೆ. C1 ಎಷ್ಟಿದೆ, 1 ಪ್ಲಸ್ ಎಕ್ಸ್ ಇದೆ. C2 1 C2 ಬರ್ದೆ. C1 ಏನಿದೆ ಮಕ್ಕಳೇ, 1 ಪ್ಲಸ್ ಎಕ್ಸ್ ಇದೆ. ಸೊ ನೋಡಿ ಇಲ್ಲಿ ಕನ್ಫ್ಯೂಸ್ ಆಗ್ತೀರಿ ನೀವು ಬಹಳ. C2 ಅಂದ್ರೆ 1, C1 ಅಂದ್ರೆ 1 ಪ್ಲಸ್ ಎಕ್ಸ್, ಇವೆರಡನ್ನು ಸಬ್ಟ್ರಾಕ್ಟ್ ಮಾಡ್ತಾ ಇದೀವಿ. C2 ಮೈನಸ್ C1, 1 ಮೈನಸ್. ಸೊ ಎಷ್ಟು ಬರುತ್ತೆ ನೋಡಿ ಮಕ್ಕಳೇ, ಮೈನಸ್ ಒಳಗಡೆ ತಗೊಂಡ್ರೆ ಈ ತರ ಆಗುತ್ತೆ. ಸೊ 1 1 ಹೋಗುತ್ತೆ, ಮೈನಸ್ ಎಕ್ಸ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ನೋಡಿ, ಇದನ್ನ ಮೈನಸ್ ಮಾಡಿ, 1 ಪ್ಲಸ್ ವೈ ಮೈನಸ್ 1 ವೈ ಬರುತ್ತೆ, 1 ಮೈನಸ್ 1 0 ಆಗುತ್ತೆ. ಸೊ ನೆಕ್ಸ್ಟ್ C3 ಮೈನಸ್ C2, 1 ಮೈನಸ್ 1 0, 1 ಮೈನಸ್ 1 ಪ್ಲಸ್ ವೈ ಅಂದ್ರೆ ಮೈನಸ್ ವೈ, 1 ಪ್ಲಸ್ ಝೆಡ್ ಮೈನಸ್ 1 ಅಂದ್ರೆ ಝೆಡ್ ಬರುತ್ತೆ ಮಕ್ಕಳೇ. ಅರ್ಥ ಇದಲ್ವಾ? ಈಗ ಏನ್ ಮಾಡೋಣ, ಎಕ್ಸ್ಪಾಂಡ್ ಮಾಡ್ಬಿಡಿ. ನಂಬರ್ ಆಫ್ ಜೀರೋಸ್ ಸಿಕ್ಕಿದಾಗಿದೆ ನಮಗೆ, 2 ಬಂದಿದೆ. ಸೊ ಥೋಡ ಇಲ್ಲಿ ರೆಡ್ಯೂಸು ಆಗಿದೆ ನಮಗೆ, 2 ಟರ್ಮ್ ಇದ್ದಿದ್ದು 1 ಟರ್ಮ್ ಆಗಿದೆ. ಈಸಿಯಾಗಿ ಮಾಡ್ಬೋದು. ಎಕ್ಸ್ಪಾಂಡ್ R1 ಅನ್ನ ಮಾಡಿ ಮಕ್ಕಳೇ. ಸೊ ಎಕ್ಸ್ಪಾಂಡ್ R1 ಮಾಡಿದ್ರೆ 1 ಪ್ಲಸ್ ಎಕ್ಸ್ ಹಾಗೆ ಬರ್ತೀನಿ. ಫಸ್ಟ್ ಬಿಡಿ, ಫಸ್ಟ್ ಕಾಲಮ್ y ಇಂಟು ಝೆಡ್ y ಝೆಡ್. ಸೊ ಇದನ್ನ 0 ಇಂಟು ಏನ್ ಮಾಡಿದ್ರೆ 0 ಆಗುತ್ತೆ. ಸೊ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಎಕ್ಸ್. ಸೊ ಈಗ ನೋಡಿ, ಫಸ್ಟ್ ರೋ ಬಿಡಬೇಕು, ಸೆಕೆಂಡ್ ಕಾಲಮ್ ಅನ್ನ ಬಿಡ್ರಿ. 1 ಇಂಟು ಝೆಡ್ ಝೆಡ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ವೈ ಆಗುತ್ತೆ ಮಕ್ಕಳೇ. 1 ಇಂಟು ಮೈನಸ್ ವೈ ಮೈನಸ್ ವೈ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 0 ಅಂತಾರೆ ಲಾಸ್ಟ್ ಟೈಮ್ ಮಾಡೋದೇ ಇಲ್ಲ ಮಕ್ಕಳೇ. 0 ಇಂಟು ಎನಿಥಿಂಗ್ ಇಸ್ 0. ಸೊ ಈಗ ತುಂಬಾ ಸುಲಭವಾಗಿ ಮಾಡ್ಬೋದು ನೋಡಿ. y ಇಂಟು ಝೆಡ್ ಇದು ಈಕ್ವಲ್ ಟು 0 ಇದೆ. ಸೊ ಈಕ್ವಲ್ ಟು 0 ಅನ್ನು ಬರಿತಾ ಇದ್ದೀನಿ. ಸೊ 1 ಇಂಟು ವೈ ಝೆಡ್ x into yz xyz, x into z xz, x into y xy equal to 0. ಕರೆಕ್ಟಾ? ಸೊ ಈಗ ಏನ್ ಮಾಡಬೇಕು, xy ಹಾಗೆ yz ಅನ್ನ ಹಾಗೆ ಬರೀರಿ, yz ಅನ್ನ ಹಾಗೆ ಬರಿತಾ ಇದ್ದೀನಿ. ಈಗ ನೆಕ್ಸ್ಟ್ xz ಅನ್ನ ಬರೀರಿ, ಆಮೇಲೆ xy ಬರೀರಿ ಮಕ್ಕಳೇ. ಪ್ಲಸ್ xyz ಈ ಕಡೆ ಹೋದ್ರೆ ಮೈನಸ್ xyz ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಈಗ ಏನ್ ಮಾಡಿ, ಡಿವೈಡ್ ಬೈ xyz ಮಾಡಿ, ಡಿವೈಡಿಂಗ್ ಬೈ xyz ಮಾಡಿ ಎಲ್ಲದಕ್ಕೂ. ಸೊ yz ಬೈ xyz, ಸೊ xz ಬೈ xyz, xy ಡಿವೈಡ್ ಬೈ xyz ಮೈನಸ್ xyz ಡಿವೈಡ್ ಬೈ xyz. ಡಿವೈಡ್ ಮಾಡಿಬಿಟ್ಟೆ ಥ್ರೂಔಟ್ ಈಕ್ವೇಶನ್. ಸೊ ಈಗ yz ಕ್ಯಾನ್ಸಲ್ ಆಗುತ್ತೆ, 1 ಬೈ x ಬರುತ್ತೆ. ಸೊ xz ಕ್ಯಾನ್ಸಲ್ ಆಗುತ್ತೆ, 1 ಬೈ y. ಸೊ xy ಹೋಯ್ತು, 1 ಬೈ z. ಇಲ್ಲಿ ಏನಾಗುತ್ತೆ, xyz ಹೋಗುತ್ತೆ, ಮೈನಸ್ 1 ಉಳಿಯುತ್ತೆ. ಸೊ ಇದನ್ನ 1 ಬೈ x ಮೇಲ್ಗಡೆ ಹೋದ್ರೆ ಏನಾಗುತ್ತೆ ಮಕ್ಕಳ, x ಎಷ್ಟು ಮೈನಸ್ 1 ಆಗುತ್ತೆ, y ಎಷ್ಟು ಮೈನಸ್ 1, z ಎಷ್ಟು ಮೈನಸ್ 1 ಈಕ್ವಲ್ ಟು ಮೈನಸ್ 1. ಸೊ ಇದನ್ನೇ ನಮಗೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಮಕ್ಕಳ. ಸೊ ದಟ್ ಇಸ್ ದೇರ್ ಇನ್ ಆಪ್ಷನ್ ಡಿ. D for Delhi. Delhi is our answer, dear students. Please copy this. We'll go for the next question. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. Question number 10. If A is the nth square matrix of order 3 cross 3, then determinant of 3 into A is what? Is equal to.
ತುಂಬಾ ಸುಲಭವಾಗಿದೆ ಪ್ರಶ್ನೆ. ಆರ್ಡರ್ ಇಸ್ n is 3. ಆರ್ಡರ್ ಇಸ್ n is how much 3. ಆರ್ಡರ್ ಎಷ್ಟು ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ. ಡಿಟರ್ಮಿನೆಂಟ್ 3 into a ಕ್ವೆಶ್ಚನ್ ಮಾರ್ಕ್ ಆಗಿದೆ. ಸೊ ನಮಗೆ ಫಾರ್ಮುಲಾ ಇದೆ ಮಕ್ಕಳೇ, ಡಿಟರ್ಮಿನೆಂಟ್ ಆಫ್ k into a ಏನಾಗುತ್ತೆ k raised to n into ಡಿಟರ್ಮಿನೆಂಟ್ a ಆಗುತ್ತೆ ಮಕ್ಕಳೇ. ಸೊ k ಏನಿದೆ ಇಲ್ಲಿ ಕಂಪೇರ್ ಮಾಡಿ, k is nothing but 3 ಕಾನ್ಸ್ಟಂಟ್ 3. ಸೊ raised to how much, order is 3 n. ಸೊ into determinant a, 3 cube ಎಷ್ಟಾಗುತ್ತೆ 27 into determinant a. Option C. C for chocolate. Chocolate is the answer, dear students. So we'll go for the next question. Please copy this. Next question we will see, dear students. So this is the given. If x, y, z are not equal to 0 and 1, the value of the determinant that you have to find here. ಈ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಅನ್ನು ಕಂಡುಹಿಡಬೇಕು. ಈಗ ಏನ್ ಮಾಡ್ತೀನಿ ನೋಡಿ ಮಕ್ಕಳೇ, r2 minus r1 ಅನ್ನ ಮಾಡ್ತೀನಿ. ಸೊ ಅಂಡ್ r3 minus r2 ಅನ್ನ ಮಾಡೋಣ. r1 ಅನ್ನ ಮಾಡಿ, ಏನ್ ಪ್ರಾಬ್ಲಮ್ ಇಲ್ಲ. ಸೊ ಈಗ ನೋಡಿ r1 ಚೇಂಜ್ ಆಗ್ತಾ ಇಲ್ವಾ, ಸೊ ಅದನ್ನ ಹಾಗೆ ಇಡಿ, log x log y log z ಹಾಗೆ ಬರ್ತಾ ಇದ್ದೀನಿ. ಸೊ ಈಗ ನೋಡಿ r2 minus r1 ಅನ್ನ ನೋಡಿ, r2 minus r1 log 2x minus r1 ಏನಿದೆ log x ಇದೆ ಮಕ್ಕಳೇ. log a minus log b ಆಯ್ತು. log a minus log b ಏನಾಗುತ್ತೆ log a by b ಆಗುತ್ತೆ, ಹೌದಾ. x x ಕ್ಯಾನ್ಸಲ್ ಆದ್ರೆ ಏನ್ ಬಂತು ಮಕ್ಕಳೇ 2 ಬಂತು, log 2. ಸೊ log r2 minus r1. ಈಗ ಮತ್ತೆ ನೋಡಿ log 2y minus log y. log 2y minus log y ಏನಾಗುತ್ತೆ log 2y by y. ಅಗೇನ್ log 2 y ಕ್ಯಾನ್ಸಲ್ ಆಗುತ್ತೆ, log 2. ಮತ್ತೆ ಇಲ್ಲೂ log 2 ಬರುತ್ತೆ ಮಕ್ಕಳೇ, ಅರ್ಥ ಆಯ್ತಾ. log 2z minus log z ಏನಾಗುತ್ತೆ log 2 ಬರುತ್ತೆ ಮಕ್ಕಳೇ. ಸೊ ಈಗ log r3 ನೋಡಿ, r3 ಚೇಂಜ್ ಮಾಡ್ತಾ ಇದ್ದೀರಿ, r3 minus r1 log 3x minus log x, log 3x minus log x, r3 minus r1, r3 log 3x, r1 log x, log a minus log b, log a by b, 3x upon x ಮಾಡಿದ್ರೆ ಏನಾಗುತ್ತೆ log 3 ಬರುತ್ತೆ ಮಕ್ಕಳೇ. ಸೊ ಮುಂದೆ ಹೀಗೆ ನೋಡಿ ಇದನ್ನು 3 ಇದೆ ಮಕ್ಕಳೇ, log 3 ಬರುತ್ತೆ, ಇಲ್ಲೂ log 3 ನೇ ಬರುತ್ತೆ. ಸೊ ಈಗ ಏನ್ ಕಾಮನ್ ಕಾಣಿಸ್ತಾ ಇದೆ ಮಕ್ಕಳೇ ನಿಮಗೆ, ಕಾಮನ್ ಡಿಟರ್ಮಿನೆಂಟ್ ನಲ್ಲಿ ಏನ್ ಕಾಮನ್ ಕಾಣಿಸ್ತಾ ಇದೆ. ಸೊ ಕಾಮನ್ r2 ನಲ್ಲಿ ಏನ್ ಕಾಮನ್ ಇದೆ, r2 ರೋ 2 log 2, r3 ಏನಿದೆ log 3. ಅದನ್ನ ಹೊರಗಡೆ ತೆಗೆದ್ರೆ ಏನ್ ಬರುತ್ತೆ ನೋಡಿ, log 2 log 3 ಹೊರಗಡೆ ಬಂದ್ರೆ ಸೊ log x log y log z and this is 1 1 1 1 1 1 ಹೊರಗಡೆ ಬಂತ. ಸೊ ಎರಡು ರೋ ಐಡೆಂಟಿಕಲ್ ಆಗಿದೆ, ಐಡೆಂಟಿಕಲ್ ಆದ್ರೆ ಏನಾಗುತ್ತೆ 0 ಆಗುತ್ತೆ ಮಕ್ಕಳೇ. 0 into anything is 0. Our answer is what? Option C. C for cake. Cake is the answer, dear students. We'll go for the next question. Please copy this. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. Question number 12. If A is a square matrix of order 3 cross 3, then determinant of K into A. So just now ನಾವು ನಿಮಗೆ ಇನ್ಫಾರ್ಮ್ ಮಾಡಿದ್ರೆ ಫಾರ್ಮುಲಾ ಏನಿದೆ, ಡಿಟರ್ಮಿನೆಂಟ್ ಆಫ್ K into A ಏನಾಗುತ್ತೆ k raised to n ಡಿಟರ್ಮಿನೆಂಟ್ A ಆಗುತ್ತೆ ಮಕ್ಕಳೇ. ಸೊ ಡಿಟರ್ಮಿನೆಂಟ್ ಆಫ್ K into A ಇಲ್ಲಿ ಫೈಂಡ್ ಮಾಡಬೇಕಾಗಿದೆ. K ಹಾಗೆ ಬರೀತೀನಿ, ಆರ್ಡರ್ ಏನಿದೆ ಮಕ್ಕಳೇ, ಆರ್ಡರ್ is 3, n ಅಂದ್ರೆ ಆರ್ಡರ್ 3. ಡಿಟರ್ಮಿನೆಂಟ್ ಆಫ್ K into A ಏನಾಗುತ್ತೆ k cube into ಡಿಟರ್ಮಿನೆಂಟ್ A. ಸೊ ಆಪ್ಷನ್ ನಂಬರ್ ಏನಾಗುತ್ತೆ D. D is the correct answer. D for Delhi. Delhi is our answer, dear students. We go for the next question. Please copy this. ಸ್ವಲ್ಪ ಅರ್ಥ ಆಗ್ತಾ ಇದ್ರೆ ಅಲ್ಲೇ ನಮ್ದು ಚಾನೆಲ್ ಅನ್ನ ಲೈಕ್ ಮಾಡಿ ಮಕ್ಕಳೇ, ಮರಿಬೇಡಿ. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಪ್ರಶ್ನೆ 13. If determinant of 3x x1 is equal to determinant 3 2 4 1, x, what is the x value they are asking? x ನ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಈಸಿ ಆಗಿದೆ ನೋಡಿ, 3 1 ಜಾ ಡಿಟರ್ಮಿನೆಂಟ್ ಅನ್ನು ಸಾಲ್ವ್ ಮಾಡಿ, 3 1 ಜಾ 3, ಸೊ ಮೈನಸ್ x into x x square, 3 1 ಜಾ 3 ಮೈನಸ್ 8 ಆಗುತ್ತೆ, 4 2 ಜಾ 8, ಸೊ ಪ್ಲಸ್ 3 ಕ್ಯಾನ್ಸಲ್ ಆಗುತ್ತೆ, ಮೈನಸ್ x square is equal to minus 8, ಸೊ ಮೈನಸ್ ಮೈನಸ್ ಹೋಗುತ್ತೆ, ಸ್ಕ್ವೇರ್ ಅನ್ನು ಆ ಕಡೆ ಕಳಿಸಿದ್ರೆ ಪ್ಲಸ್ or minus root 8. ಸೊ ರೂಟ್ 8 ಇಲ್ಲ, ಆದ್ರಿಂದ 4 2 ಜಾ
8 ಆಗುತ್ತೆ. ರೂಟ್ 4 ಎಷ್ಟಾಗುತ್ತೆ ಮಕ್ಕಳೇ? ರೂಟ್ 4 2 ಆಗುತ್ತೆ. ರೂಟ್ 2 as it is. X value is plus or minus 2 root 2. Option C. C is the correct answer, dear students. We'll go for the next question. Please copy this. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಪ್ರಶ್ನೆ 14. ಲೆಟ್ ಡೆಲ್ಟಾ ಇಸ್ ಈಕ್ವಲ್ ಟು, ಸೊ ಇದೇನು ಕೊಟ್ಟಿದ್ದಾರೆ ಅಂಡ್ ಡೆಲ್ಟಾ 1 ಇದನ್ನು ಕೊಟ್ಟಿದ್ದಾರೆ. ಸೊ ಡೆಲ್ಟಾ 1 ಇಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ ಈ ತರ ಇದೆ, ಎಲ್ಲ ಕಡೆನೂ ಡೆಲ್ಟಾ 1 ಇದೆ. ಸೊ ಆದ್ರಿಂದ ನಾವು ಡೆಲ್ಟಾ 1 ಅನ್ನೇ ಮೊದಲು ತಗೊಂಡ್ಬಿಡೋಣ ಮಕ್ಕಳೇ. ಸೊ ಡೆಲ್ಟಾ 1 ಏನಾಗುತ್ತೆ? ಡೆಲ್ಟಾ 1 ಏನಿದೆ ಮಕ್ಕಳೇ? ಸೊ ಇದು ಕೊಟ್ಟಿದ್ದಾರೆ ಡೆಲ್ಟಾ 1. ಸೊ ಇದಕ್ಕೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು ಫರ್ಕ್ ಬೀಳಲ್ಲ ಅಲ್ವಾ? ಸೊ ನಾವು ರೋ ಇದ್ದಿದ್ದನ್ನ ಕಾಲಮ್ ಬರೆದ್ರೆ ಏನು ಚೇಂಜ್ ಆಗಲ್ಲ ಡಿಟರ್ಮಿನೆಂಟ್ ವ್ಯಾಲ್ಯೂ. ಅದು ನಾವು ಜಸ್ಟ್ ಪ್ರಾಪರ್ಟಿ ಎರಡನೇ ಕ್ವಶನ್ ಅಲ್ಲಿ ಹೇಳಿದ್ದೀನಿ. ಪ್ರಾಪರ್ಟಿ ರೋ ಇದ್ದಿದ್ದನ್ನ ಕಾಲಮ್ ಮಾಡಿದ್ರೆ ಏನು ಚೇಂಜ್ ಆಗಲ್ಲ. ಎ ಬಿ ಸಿ, ಸೊ ಎಕ್ಸ್ ವೈ ಝೆಡ್, ಝೆಡ್ ವೈ, ಝೆಡ್ ಎಕ್ಸ್, ಎಕ್ಸ್ ವೈ. ಸೊ ಈಗ ಇದಕ್ಕೆ ಏನ್ ಕಮ್ಮಿ ಇದೆ? ಎ ಬದಲಿ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಝೆಡ್ ವೈ ಇದೆ, ಇಲ್ಲಿ 1 ಇದೆ. ಸೊ ಆದ್ರಿಂದ ನಾನು ಏನ್ ಮಾಡ್ತೀನಿ? ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಏನ್ ಮಾಡ್ತೀನಿ? ಎಕ್ಸ್. ಸೊ ಇಲ್ಲಿ ಡಿವೈಡ್ ಬೈ ಎಕ್ಸ್ ಮಾಡಿದ್ರೆ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ ಮಕ್ಕಳೇ. ಎ ಎಕ್ಸ್ ಎಕ್ಸ್ ಸ್ಕ್ವೇರ್ ಇದೇನಾಗುತ್ತೆ? ಎಕ್ಸ್ ವೈ ಝೆಡ್ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತೋ ಅಥವಾ ಇಲ್ಲೋ ನೋಡಿ. 1 ಬೈ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎ ಬರುತ್ತೆ. 1 ಬೈ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಬರುತ್ತೆ. 1 ಬೈ ಎಕ್ಸ್ ಇಂಟು ಎಕ್ಸ್ ವೈ ಝೆಡ್ ಮಾಡಿದ್ರೆ ವೈ ಝೆಡ್ ಬರುತ್ತೆ ಅಥವಾ ಝೆಡ್ ವೈ. ಸೊ ಈಗ 1 ಬೈ ವೈ ಮಲ್ಟಿಪ್ಲೈ ಮಾಡಿ, ಇಲ್ಲಿ ವೈ ಇದೆ, ಇಲ್ಲಿ ಇಲ್ಲ, ಸೊ ಇದಕ್ಕಿಲ್ಲ. ಸೊ ಆದ್ರಿಂದ ಇದಕ್ಕೆ ಏನ್ ಮಾಡ್ತೀನಿ? ಡಿವೈಡ್ ಅಂಡ್ ಮಲ್ಟಿಪ್ಲೈ ಬೈ ವೈ ಮಾಡ್ತೀನಿ. ಸೊ ಇದಕ್ಕೆ ಬಿ ವೈ, ಇದು y ಇಂಟು ವೈ, ವೈ ಸ್ಕ್ವೇರ್ ಆಯ್ತು. y ಇಂಟು ಝೆಡ್ ಎಕ್ಸ್ ಏನಾಗುತ್ತೆ? ಎಕ್ಸ್ ವೈ ಝೆಡ್ ಆಗುತ್ತೆ. ಸೊ ಈಗ ಇದಕ್ಕೆ ಏನ್ ಮಾಡ್ತೀನಿ? 1 ಬೈ ಝೆಡ್ ಮಾಡ್ತೀನಿ ಲಾಸ್ಟ್ನೇದ್ದು. ಸಿ ಝೆಡ್ ಆಗುತ್ತೆ, ಝೆಡ್ ಸ್ಕ್ವೇರ್ ಎಕ್ಸ್ ವೈ ಝೆಡ್ ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಸೊ ಈಗ ಏನ್ ಕಾಮನ್ ಆಗುತ್ತೆ ನೋಡಿ ಇಲ್ಲಿ. ಡೆಲ್ಟಾ 1 is equal to 1 into 1 into 1 is 1 x y z. 1 into 1 into 1 is 1 x y z. x into y into z is x y z. ಸೊ ಈಗ ಏನ್ ಮಾಡೋಣ? ಇಲ್ಲಿ ಕಾಮನ್ ಏನಿದೆ? x y z ಕಾಮನ್ ಇದೆ. ಇಲ್ಲಿ ಇದನ್ನ ಹೊರಗಡೆ ತೆಗೆದು ಬಿಡೋಣ. ಏನ್ ಬರುತ್ತೆ? x y z ಹೊರಗೆ ಬಂದ್ರೆ ಉಳಿತೇನು ನೋಡಿ ಮಕ್ಕಳೇ? ax by plus cz x square y square z square. ಇದನ್ನ ಕಾಲಮ್ 3 ದಿಂದ ನಾವು x y z ಅನ್ನ ಕಾಮನ್ ತೆಗೆದಿದ್ದೀವಿ. ಇಲ್ಲಿ ಏನ್ ಬರುತ್ತೆ? 1 1 1 ಬರುತ್ತೆ. x y z ಕ್ಯಾನ್ಸಲ್ ಆಗುತ್ತೆ. ಡೆಲ್ಟಾ 1 is equal to ಏನ್ ಬರುತ್ತೆ ನೋಡಿ ಮಕ್ಕಳೇ? ಇದೇನಿದೆ? ನಿಮ್ ಡೆಲ್ಟಾ ಇದೆ ಅಲ್ವಾ? ಡೆಲ್ಟಾ 1 ಏನಾಗುತ್ತೆ? ಡೆಲ್ಟಾಕ್ಕೆ ಬರೋಬ್ಬರ್ ಆಗಿದೆ ಮಕ್ಕಳೇ. ಸೊ ಆದ್ರಿಂದ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಬಿ ಆಗುತ್ತೆ ಮಕ್ಕಳೇ. ಬಿ ಫಾರ್ ಬಿಂಗೋ. Bingo is our answer, dear students. Please copy this. We'll go for the next question. Let's see the next question, dear students. Question number 15. If xyz belongs to R, then the value of the determinant a is equal to 5 raised to x plus this is they are given. So I will not read the question again. So you can go through that. A value is how much they are asking. So a plus b whole square, that is a plus b whole square. A square means 5 raised to x whole square. A raised to m raised to n is what? A raised to mn. X into 2 is 2x. 5 raised to 2x. B square means what? 5 raised to minus x whole square. 5 raised to minus 2x. So now see, plus 2ab. A is what? 5 raised to x. B is what? 5 raised to minus x. Correct? Plus 2ab will write now. So 5 raised to x as is. If I take 5 raised to minus x down, 1 upon 5 raised to x. This get cancelled. How much will remain with? 1 into 2 is 2. 2 1 ja 2 only, no? 2 1 ja 2. Got it? So similarly you can write 6 raised to 2. How much it is? Here it is a minus b whole square. Can you observe? This is a minus b whole square. A square plus b square minus 2ab means minus 2. You will get. This is 1 1 1. Clear? So now see how much you will get. A plus b whole square. 6 raised to 2x. 6 raised to minus 2x plus 2 you will get. 6 raised to 2x. 6 raised to minus 2x minus 2 you will get. You can observe same only formulas. 7 raised to 2x. 7 raised to minus 2x plus 2. 7 raised to 2x plus 7 raised to minus 2x minus 2. Clear? 1 1 1 I had written. So now what I will do, you observe. So we will do what? R1 minus
R2 we can do R1 minus R2. Otherwise, wait, we can do like this better, dear students. Not R1 minus R2. We can do C1 minus C2. C1 minus C2. It is better, I think. C1 minus C2. What will get you? Observe. C1 you are changing. Only C1 I am saying. 5 raised to minus 2x. See, 1 I will show you. 5 raised to minus 2x, 5 raised to minus 2, 5 raised to 2x, 5 raised to minus 2x plus 2. This is C1 na? Minus I will write. C2 is what, dear students? C2. 5 raised to 2x, 5 raised to 2x plus 5 raised to minus 2x minus 2. So you subtract them. Minus into this, minus plus get cancelled. Minus into plus, minus plus get cancelled. Minus into minus plus. 2 plus 2, 4 we can write. Similarly, C1 minus C2 you do. These both will get cancelled. Minus into minus plus. 4 you will get. This is also 4 you will get. So now this is right as is. So 5 raised to minus 2x and this is what 5. 6 raised to 2x. 6 raised to minus 2x minus 2. 7 raised to 2x. 7 raised to minus 2x minus 2. And this is 1, 1, 1. So you can observe. So what is common, dear students? Common, observe. What is common? 4 is common. 4 if you take it out. So what you will get? 4 if I take 1, 1, 1. And this is. So once again I will write. See, sometimes we know this should be not written, but still I am writing. Because some of the students will not understand. That's why this is very important for us. ಈಗ ನೋಡಿ ಮಕ್ಕಳೇ, C1 is identical to C3. C1 ನ C3 ಸೇಮ್ ಇದೆ ಅಲ್ವಾ ಮಕ್ಕಳೇ? ಸೊ ಆದ್ರಿಂದ ಏನಾಗುತ್ತೆ, ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಿಬಿಡುತ್ತೆ. 4 into 0 is 0. ಎದಕ್ಕೆ ಇದು ಹಿಂಗಾಯ್ತು? C1 is identical to C3. ಅಲ್ದಾಯ್ತಾ? ಆನ್ಸರ್ ಏನು ಬಂತು? ಡಿಟರ್ಮಿನೆಂಟ್ 0. ಸೊ ಆಪ್ಷನ್ ನಂಬರ್ ಡಿ ಫಾರ್ ಡೆಲ್ಲಿ. ಡೆಲ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದರಲ್ಲಿ ನಿಮಗೆ ಸ್ವಲ್ಪನಾದ್ರೂ ಈ ವಿಡಿಯೋ ನೋಡಿ ನಿಮಗೆ ಸ್ವಲ್ಪನಾದ್ರೂ ಅರ್ಥ ಆಗಿದ್ರೆ, so please like ಮಾಡಿ, subscribe ಮಾಡಿ ನಮ್ಮ ಚಾನೆಲ್ ಅನ್ನ. So your each like will inspires me to do the next video, dear students. So I hope you will help and support to the Maths Lagero. Maths Lagero is not only for me, it is for the students only. We are raised to for the students only, not for the power. Got it? So we'll meet you in my next class. तब तक लगे रहो मैथ्स के साथ. Thank you, dear students. Please copy this.